ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬರ್ಲಿಲ್ಲ ಅಂದ್ರೆ ನಾನು ಮಾಡಿರೋ ವಿಡಿಯೋ ನಮ್ಮ ಮಾಮ್ ಫೋನ್ ಜಾಗ ಬಿಡಿ ಅಂತ ಹೇಳಿಲ್ಲ. ಏನ್ ಮಾಡ್ತಾ ಇದೀಯಾ? ನನ್ ಕಾಲಿಗೆ ಯಾಕೆ ಬೀಳ್ತಾ ಇದೀಯಾ? ಏಳ ಮೇಲೆ ನನ್ನ ಕಾಲಿಗೆ ಯಾಕೆ ಬಿದ್ದೆ? ಏನ್ ನಿನ್ ಹೊಸ ನಾಟಕ? ನಾಟಕ ಅಲ್ಲ, ನಾನೀಗ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೇನೆ. ನೀನೇ ಅದರಿಂದ ನನ್ನನ್ನು ಬಚಾವ್ ಮಾಡಬೇಕು ಅಕ್ಕಿಲ್ಲ, ಪ್ಲೀಸ್. ಏನು? ನಾನು ಮಾಡಿರೋ ತಪ್ಪಿಗೆ ನನ್ನ ಮಗಳು ಅನನ್ಯ ಜೈಲಲ್ಲಿದ್ದಾಳೆ. ಅನುಷ್ಕನ ಕಳ್ಕೊಂಡೆ. ಈಗ ಅನನ್ಯನ ಜೀವನನಾದರೂ ಸರಿ ಮಾಡೋಣ ಅಂತ ಇಲ್ಲಿಗೆ ಬಂದೆ. ಅದಕ್ಕೆ ನಮ್ಮಮ್ಮ ಏನು ಮಾಡಬೇಕು? ಇವತ್ತು ಅನನ್ಯನ ಬರ್ಡೇ, ಅವಳಿಗೆ ವಿಶ್ ಮಾಡೋಣ ಅಂತ ಜೈಲಿಗೆ ಹೋಗಿದ್ದೆ. ಆದರೆ ಅವಳ ಪರಿಸ್ಥಿತಿ ನೋಡಿ ನನಗೆ ಕರಳೆ ಹಿಂಡ್ದಂಗಾಯ್ತು. ಅದಕ್ಕೆ ಅಲ್ಲಿಂದ ಹತ್ಕೊಂಡು ಹೊರಟವಳು ಇಲ್ಲಿವರೆಗೂ ಅಳ್ತಾನೆ ಇದ್ದೀನಿ. ಇವತ್ತಿನ ಈ ನಿನ್ನ ಪರಿಸ್ಥಿತಿಗೆ ನೀನು ಅವತ್ತಿನಿಂದ ನಮ್ಮ ಮೇಲೆ ಕಾರ್ಕೊಂಡು ಬಂದ ದ್ವೇಷನೇ ಕಾರಣ. ಎಷ್ಟು ಸಲ ಹೇಳಿದ್ದೀನಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸು ಅಂತ. ಅವತ್ತೇ ನನ್ನ ಮಾತು ಕೇಳಿದ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಇವತ್ತು ಬರ್ತಾನೆ ಇರಲಿಲ್ಲ. ಸಂಕಟಕ್ಕೆ ಸಿಗಾಕ್ಸ್ಬೇಕು ಅಂದ್ಕೊಂಡ್ರೆ ಇಲ್ಲೂ ತನ್ನ ಕೆಲಸನೇ ಸಾಧಿಸ್ಕೊಂತಿದ್ದಾಳಲ್ಲ ಇವಳು. ದೊಡ್ಡ ಮಗಳನ್ನ ಕಳ್ಕೊಂಡ್ರು ನಮ್ಮ ಕುಟುಂಬ ಒಡೆಯೋದಕ್ಕೋಸ್ಕರ ಚಿಕ್ಕ ಮಗಳನ್ನ ಕಳಿಸ್ಕೊಟ್ಟೆ. ಅದ್ರ ಫಲ ಅನುಭವಿಸ್ತಾ ಇದೀಯಾ? ನೀನು ಹೇಳಿದ ನಿಜ ಹಾಕಿಲ್ಲ. ನಾನು ಮಾಡಿದ ತಪ್ಪಿಗೆ ನಾನು ಮಾತ್ರ ಶಿಕ್ಷೆ ಅನುಭವಿಸಿದ್ರೆ ನಾನು ಇವತ್ತು ಇಲ್ಲಿಗೆ ಬರ್ತಿರ್ಲಿಲ್ಲ, ನಿನಗೆ ಕಾಲು ಹಿಡ್ಕೋತಾ ಇರಲಿಲ್ಲ. ನಾನು ಮಾಡಿರೋ ತಪ್ಪಿಗೆ ನನ್ನ ಮಗಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅವಳ ಜೀವನ ಹಾಳು ಮಾಡಿಕೊಂಡು ಜೈಲಲ್ಲಿರೋದನ್ನ ಒಬ್ಬ ತಾಯಿಯಾಗಿ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನಮ್ಮ ಹಳೆ ದ್ವೇಷನ ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನಂದೆ? ಐ ಮೀನ್ ಸಾರಿ, ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಇಲ್ಲಿಗೆ ನಿಲ್ಲೆ. ಮುಂದಿನ ಪೀಳಿಗೆನ ಇದು ಅಫೆಕ್ಟ್ ಮಾಡೋದು ಬೇಡ. ನನ್ನ ಜೀವನ ಅಂತೂ ಹಾಳಾಯಿತು. ನನ್ನ ಮಗಳ ಜೀವನ ಹಾಳಾಗಬಾರ್ದು. ಅವಳು ಚೆನ್ನಾಗಿರ್ಬೇಕು. ಪ್ಲೀಸ್ ಅಖಿಲ, ಅವಳ ಮೇಲೆ ಕೇಸ್ನ ವಾಪಸ್ ತಗೋ. ಮಾಮ್, ಇವಳು ಮಾತು ಕರಗಬೇಡಿ. ಮಗಳನ್ನ ಮುಂದೆ ಇಟ್ಕೊಂಡು ಸೆಂಟಿಮೆಂಟಲ್ ಡ್ರಾಮಾ ಮಾಡ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ಇವಳ ಮಾತಿಗೆ ಒಪ್ಕೋಬೇಡಿ. ನನಗೆ ಅರ್ಥ ಆಗುತ್ತೆ ಪ್ರೀತು. ನಮಗಿಷ್ಟೆಲ್ಲ ತೊಂದರೆ ಕೊಟ್ಟಿರೋ ಇವಳ ಮಾತಿಗೆ ನಾನು ಒಪ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದೀಯಾ? ನಾನೇನಾದರೂ ಇವಳ ಥರನೇ ಯೋಚನೆ ಮಾಡಿ ದ್ವೇಷ ಸಾಧನೆ ಮಾಡ್ತಾ ಅನನ್ಯನ ಮೇಲಿನ ಕೇಸನ್ನು ವಾಪಸ್ ತಗೊಳ್ಳಿಲ್ಲ ಅಂತಂದರೆ ಅನನ್ಯನ ಜೀವನ ಪೂರ್ತಿ ಹಾಳಾಗಿ ಹೋಗುತ್ತೆ. ಮಕ್ಕಳು ಅಂದಮೇಲೆ ಎಲ್ಲರೂ ಒಂದೇ ಅಲ್ವಾ? ಇವತ್ತಾದರೂ ನಿನ್ನ ದ್ವೇಷ ದುರಹಂಕಾರನೆಲ್ಲ ಬದಿಗಿಟ್ಟು ನನ್ನ ಕಾಲಿಗೆ ಬಂದು ಬಿದ್ದಿಯಲ್ಲ, ಇದರಲ್ಲೇ
ನಿನ್ನ ತಾಯ್ತನದ ಆಳನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಇನ್ಮೇಲಾದರೂ ಈ ದ್ವೇಷ ಸಾಧನೆ ಮಾಡೋದನ್ನ ನಿಲ್ಲಿಸ್ಬಿಡು. 4 ಜನಕ್ಕೆ ಒಳ್ಳೇದಾಗೋ ಥರ ಬದುಕು. ಆಯಿತು ಅಖಿಲ. ಅನನ್ಯ ಜೈಲಿಂದ ಬಂದ ತಕ್ಷಣ ನಾವಿಲ್ಲಿಂದ ಎಲ್ಲಾದರೂ ದೂರ ಹೊರಟೋಗ್ತೀವಿ. ಅಕ್ಯಮ್ಮ, ಈ ಹೆಂಗಸಿನ ಮಾತಿಗೆ ಕರ್ಗಿ ದಯವಿಟ್ಟು ಒಪ್ಪಿಗೆ ಕೊಟ್ಬೇಡಿ. ಯಾಕಮ್ಮ ಪಾರ್ವತಿ, ಕ್ಷಮಿಸೋ ದೊಡ್ಡ ಗುಣ ಇರೋ ನೀನೇ ಬೇಡ ಅಂತಿದೀಯಾ? ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು, ಆದರೆ ಇವ್ರು ಮಾಡಿರೋದು ದ್ರೋಹ. ಈಗಲೂ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾನೆ ಇದ್ದಾರೆ. ಆದರೆ ಆ ದ್ವೇಷನೆಲ್ಲ ಮರೆತು ನನ್ನ ಮಗಳನ್ನ ಬಿಡುಗಡೆ ಮಾಡಿಸಿ ಅಂತ ಬಂದು ಕೇಳ್ಕೊತಾ ಇದ್ದಾರೆ. ಇವ್ರ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ ಅತ್ಯಮ್ಮ. ಆದರೆ ಇವ್ರ ಮಾತಲ್ಲಿ ಸತ್ಯ ಇಲ್ಲ ಅತ್ಯಮ್ಮ. ಏನ್ ಹೇಳ್ತಿದೀಯಾ? ಹೌದು ಅತ್ಯಮ್ಮ, ಇವತ್ತು ಅನನ್ಯ ಹುಟ್ಟಿದ ದಿನ ಅಲ್ವೇ ಅಲ್ಲ. ಅನನ್ಯ ನಮ್ಮ ಜೊತೆ ಇದ್ದಾಗ ನಾವೇ ಅವಳು ಹುಟ್ಟದಬ್ಬನ ಆಚರಣೆ ಮಾಡಿದೀವಿ. ನನಗೆ ಚೆನ್ನಾಗಿ ನೆನಪಿದೆ, ಅವಳು ಹುಟ್ಟದಬ್ಬ ಹೋದ ತಿಂಗಳ ಮುಗ್ದೋಯ್ತು. ಇವ್ರು ಸುಳ್ಳು ಹೇಳ್ಕೊಂಡು ನಿಮ್ಮ ಹತ್ರ ನಾಟಕ ಮಾಡ್ತಾ ಇದ್ದಾರೆ ಅತ್ಯಮ್ಮ. ದಯವಿಟ್ಟು ಇವ್ರ ಮಾತನ್ನು ನಂಬೇಡಿ. ಹೌದಮ್ಮ, ಪಾರು ಹೇಳ್ತಾ ಇರೋದು ಕರೆಕ್ಟ್. ಮಗಳನ್ನ ಆಚೆ ಕರೆಸಿ ನಮ್ಮೇಲೆ ದ್ವೇಷ ತೀರ್ಸ್ಕೊಳ್ಳೋದಿಲ್ಲ ಅಂತ ಏನ್ ಗ್ಯಾರಂಟಿ ಅತ್ಯಮ್ಮ? ಯಾಕೆ ಅಂದ್ರೆ ಇವ್ರ ಮಗಳ ದೇಹದಲ್ಲೂ ಹರಿತಾ ಇರೋದು ಇವ್ರದೇ ರಕ್ತ. ಇವ್ರ ಮಗಳಿಗೂ ನಮ್ಮೇಲೆ ದ್ವೇಷ ಇತ್ತು. ಹೀಗಿರುವಾಗ ಜೈಲಿಂದ ಅವಳು ಹೊರಗೆ ಬಂದ್ಮೇಲೆ ನಮ್ಮೇಲೆ ದ್ವೇಷ ತೀರ್ಸ್ಕೊಳ್ದೆ ಅವಳು ಸುಮ್ಮನೆ ಇರ್ತಾಳ? ಹಾಗಾಗಿ ಯಾವುದೇ ಕಾರಣಕ್ಕೂ ಇವ್ರ ಮಗಳು ಬಿಡುಗಡೆಗೆ ಒಪ್ಪಿಗೆ ಕೊಡಬೇಡಿ ಅತ್ಯಮ್ಮ. ನಿಜ ಹೇಳು, ಅನನ್ಯನ ಬರ್ತ್ಡೇ ಇವತ್ತಾ? ಸಾರಿ ಅಖಿಲ, ಇವತ್ತಲ್ಲ. ಮತ್ಯಾಕೆ ಸುಳ್ಳು ಹೇಳ್ದೆ? ಹಾಗೆ ಹೇಳಲಿಲ್ಲ ಅಂದರೆ ನಿನ್ನ ಕೇಸ್ ವಾಪಸ್ ತೊಗೊಳಕ್ಕೆ ಒಪ್ಪಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಆದರೆ ಅವಳು ಜೈಲಲ್ಲಿ ಕಷ್ಟಪಡ್ತಿರೋದು ನಿಜ. ಅದು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಖಿಲ, ಪ್ಲೀಸ್. ಅವಳ ಜೀವನ ನಿನ್ನ ನಿರ್ಧಾರದ ಮೇಲಿದೆ. ಬೇಡ ಅಮ್ಮ, ತಪ್ಪು ಮಾಡಿದಾಳೆ, ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಪಾರ್ವತಿ ಹೇಳ್ದಾಗೆ ಅವಳು ಮುಂದೆ ಮತ್ತೆ ಸೇಡ್ ತೀರಿಸ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಅಖಿಲ, ಪಾರ್ವತಿ ಇನ್ನೂ ಚಿಕ್ಕ ಹುಡುಗಿ, ಅವಳ ಮಾತನ್ನ ನೀನು ಸೀರಿಯಸ್ ಆಗಿ ತಗೋತೀಯಾ? ಕೆಲವು ಸಲ ಕಿಂಗ್ ಮೇಕರ್ಗಿಂತ ಡಿಸಿಷನ್ ಮೇಕರ್ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇವತ್ತು ನನ್ನ ಹಿರಿಯ ಸೊಸೆ ಪಾರ್ವತಿ ಡಿಸಿಷನ್ ಮೇಕರ್. ಅವಳೇನಾದ್ರೂ ಹೇಳ್ತಾಳೆ ಅಂದ್ರೆ 100 ಸಲ ಯೋಚನೆ ಮಾಡಿನೇ ಹೇಳಿರ್ತಾಳೆ. ಸೊ ಅವಳ ನಿರ್ಧಾರಕ್ಕೆ ನಾನು ಬೆಲೆ ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಮಗಳ ಮೇಲೆ ಕೊಟ್ಟಿರೋ ಕೇಸನ್ನ ವಾಪಸ್ ತಗೊಳಕ್ಕಾಗಲ್ಲ. ಆ್ಯಂಡ್ ಐ ಆಮ್ ನಾಟ್ ಸಾರಿ ಫಾರ್ ದಿಸ್. ನೀನೇನು ಹೊರಡ್ಬೋದು. ಅಖಿಲ, ಪ್ಲೀಸ್ ಪ್ಲೀಸ್ ಯೋಚನೆ ಮಾಡು. ನಾಳೆ ನಿನ್ನ ಮಕ್ಳು ಯಾರಾದ್ರೂ ಜೈಲಿಗೆ ಹೋದ್ರೆ ನೀನ್ ಹೀಗೆ ಮಾಡ್ತೀಯಾ? ಅರುಂಧತಿ, ನನ್ನ ಮಕ್ಕಳು ಇಡ್ತಾ ಇರೋ ಹೆಜ್ಜೆ ಕೂಡ ನಿಯತ್ತಿನಿಂದ ಕೂಡಿದೆ. ಜೈಲಿಗೆ ಹೋಗೋದಕ್ಕೆ ನಿನ್ನ ಮಕ್ಕಳ ಥರ ನನ್ನ ಮಕ್ಕಳು ಯಾವ ಅನ್ಯಾಯ ಅಪರಾಧನೂ ಮಾಡಿಲ್ಲ.
ಅಪರಂಜಿ ಥರ ಇರೋ ನನ್ನ ಮಕ್ಕಳಿಂದ ಯಾರಿಗೆ ಆದರೂ ಉಪಯೋಗ ಆಗುತ್ತೆ ಹೊರತು ಅಪಾಯ ಆಗಲ್ಲ. ನೀನಿನ್ನು ಹೊರಡ್ಬೋದು. ಅತ್ಯಮ್ಮ, ಒಂದು ನಿಮಿಷ. ಏನಮ್ಮ ಪಾರ್ವತಿ ಇದು? ಹೊರಗಡೆ ಸುತ್ತಾಡೋದಕ್ಕೆ ಹೋದ್ರೆ ಕಾಲು ಧೂಳಾಗಿದೆ ಅಂತ ಮನೆಗೆ ಬಂದು ಕಾಲು ತೊಳಿತೀವಿ. ಅಂಥದ್ರಲ್ಲಿ ಇವತ್ತಿ ಮನೆಗೆ ಬಂದಿರೋ ಒಂದು ಕೆಟ್ಟ ಶಕ್ತಿ ನಿಮ್ಮ ಪವಿತ್ರವಾದ ಪಾದ ಮುಟ್ಟಿದೆ. ಅದ್ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡು ನಿಮ್ಮ ಪಾದ ಮುಟ್ಟಿದ್ಯೋ ಗೊತ್ತಿಲ್ಲ ಅತ್ಯಮ್ಮ. ಅದಕ್ಕೆ ನಿಮ್ಮ ಕಾಲು ತೊಳೆದು ಸ್ವಚ್ಛ ಮಾಡ್ತೀನಿ. ಕುತ್ಕೊಳ್ಳಿ ಅತ್ಯಮ್ಮ. ಮನೆಗೆ ಬಂದಿರೋದು ಶತ್ರುನೇ ಆದರೂ ಅವ್ರು ಮುಟ್ಟಿರೋ ಕಾಲನ್ನ ಅವ್ರ ಮುಂದೆನೇ ತೊಳೆದ್ರೆ ಅವ್ರಿಗೆಲ್ಲ ಅವಮಾನ ಆಗುತ್ತೋ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಆದರೆ ನಾನು ಮಾತ್ರ ನಿಮ್ಮ ಕಾಲನ್ನು ಈ ಹೆಂಗಸಿನ ಮುಂದೆನೇ ತೊಳಿಬೇಕು. ಇದು ಸೇಡಲ್ಲ, ಆ ಹೆಂಗಸಿಗೆ ಮಾಡ್ತಿರೋ ಅವಮಾನನೂ ಅಲ್ಲ. ಆದರೆ ಅವಳು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಅಂದ್ಕೊಳ್ಳಿ. ಹಾಗೆ ನೋಡಿದ್ರೆ ಆಕೆ ಮುಟ್ಟಿರೋ ಕಾಲನ್ನ ಆಕೆನೇ ತೊಳಿಬೇಕು. ಆದರೆ ಅದು ನಿಮಗೆ ಶ್ರೇಯಸ್ಸಲ್ಲ ಅಂತ ನಾನೇ ತೊಳಿತಾ ಇದ್ದೀನಿ. ದಯವಿಟ್ಟು ಮನಸ್ಸಲ್ಲಿ ಯಾವ ಅಳುಕು ಬೇಡ ಅತ್ಯಮ್ಮ. ಕುತ್ಕೊಳ್ಳಿ. ಹಿಡ್ದಿರೋ ಗ್ರಹಣ ಬಿಡೋ ಥರ ನಿಮ್ಮ ಪಾದ ಮುಟ್ಟಿದ ಪಾಪ ಕಳಿತು. ಬಂದಿರೋರ್ನ ಹೋಗೋದಕ್ಕೆ ಹೇಳಿ ಅತ್ಯಮ್ಮ. ಕೇಳಿಸ್ತು ತಾನೆ?
ಮೋನಿಕಾ ನಿನ್ನ ಬಗ್ಗೆ ಎಲ್ಲ ಹೇಳ್ಕೊಂಡಿರೋ ವಿಡಿಯೋ ನನ್ನ ಹತ್ರ ಇದೆ ಅಂತ ಸುಳ್ಳು ಹೇಳಿ ಅರುಂಧತಿನ ಮಾಮ್ ಕಾಲಿಗೆ ಬಿಡಿಸ್ದೆ. ಅಲ್ಲಿಗೆ ಮಾಮ್ ಬಗ್ಗೆ ಅವಳಿಗೆ ಎಷ್ಟು ಭಯ ಇದೆ ಅಂತ ಗೊತ್ತಾಯಿತು. ಆದರೆ ಇವತ್ತಲ್ಲ ನಾಳೆ ಮೋನಿಕಾ ನನಗೆ ಯಾವ ವಿಷಯನೂ ಹೇಳ್ಕೊಂಡಿಲ್ಲ ಅಂತ ಅರುಂಧತಿ ಹೇಳಿದರೆ ಆಗ ಮತ್ತೆ ನನ್ನ ಆಟಾಡ್ಸೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಮೋನಿಕಾ ಏನು ನನಗೆ ಹೇಳಿದಾಳೆ ಅನ್ನೋದನ್ನು ಹೇಗಾದರೂ ಮಾಡಿ ಅರುಂಧತಿ ಬಾಯಲ್ಲೇ ಹೇಳಿಸಿ ಅದನ್ನು ರೆಕಾರ್ಡ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಇಟ್ಕೊಂಡು ಇನ್ನು ಯಾವತ್ತೂ ನಮ್ಮ ತಂಟೆಗೆ ಬರಬಾರ್ದು, ದ್ವೇಷ ಮರೆತು ದೇಶಾಂತರ ಹೋಗಬೇಕು ಅಂತ ಹೇಳಿ ಕಳಿಸಿ ಈ ಟೆನ್ಷನ್ನಿಂದ ಆರಾಮಾಗಿರ್ತೇನೆ. ಏನು ಬರೋದಕ್ಕೆ ಹೇಳಿದೆ? ಏನು ಸಮಾಚಾರ? ನೀನು ಹೇಳಿದ ಕೆಲಸ ಮಾಡಿದ್ದಾಯ್ತಲ್ಲ. ಆ ಮೋನಿಕಾ ಏನೋ ಹೇಳಿರೋದನ್ನ ನೀನು ರೆಕಾರ್ಡ್ ಮಾಡ್ಕೊಂಡಿದ್ಯಲ್ಲ, ಆ ವಿಡಿಯೋನ ಕೊಡು. ಏನು ಸರಿಯಾಗಿ ಕೇಳಿಸ್ತಾ ಇಲ್ಲ, ಇನ್ನೊಂದ್ಸತಿ ಹೇಳು. ನಮ್ಮ ಬಗ್ಗೆ ಮೋನಿಕಾ ನಿನ್ನ ಹತ್ರ ಹೇಳಿರೋ ವಿಡಿಯೋ ನಿನ್ನ ಹತ್ರ ಇದೆಯಲ್ಲ, ಅದನ್ನು ಕೊಡು ಅಂದೆ. ಅಷ್ಟೇ ತಾನೇ? ಕೊಡೋಣ. ಆದರೆ ಅದಕ್ಕೂ ಮುಂಚೆ ಮೋನಿಕಾ ನಿನ್ನ ಬಗ್ಗೆ ಏನು ಹೇಳಿದಾಳೆ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ನಿನ್ನ ಬಾಯಿಂದನೇ ಕೇಳಬೇಕು ಅಂತ ಆಸೆ ಆಗ್ತಿದೆ. ಇಫ್ ಯು ಡೋಂಟ್ ಮೈಂಡ್ ವುಡ್ ಯು ರಿಪೀಟ್ ಇಟ್? ಏನು ಆಟ ಆಡಿಸ್ತಿದ್ಯಾ? ಹಾಗೆ ಅನ್ಕೋ. ಯಾಕೆ ಇಷ್ಟು ದಿನ ನೀನು ನನ್ನ ಆಟಾಡಿಸ್ಲಿಲ್ವಾ? ನಾನು ಹೇಳಲ್ಲ. ಹಾಗಾದರೆ ಆ ವಿಡಿಯೋ ನಾನು ಕೊಡಲ್ಲ. ಜಾಸ್ತಿ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ನಂಗೆ ಬೇಜಾನ್ ಕೆಲಸ ಇದೆ. ನೀನು ಹೇಳಲ್ಲ ಅನ್ಸುತ್ತೆ. ಹುಷಾರಾಗು, ಮನೆ ಸರ್ಕು. ಏ ಹೇಳ್ತೀನಿ. ಗುಡ್, ಹೇಳು. ಆದಿ, ಪಾರ್ವತಿ, ಇವತ್ತು ನಿಮ್ಗಿಬ್ರಿಗೂ ತುಂಬ ಕೃತಜ್ಞತೆ ಹೇಳಬೇಕು. ಅನನ್ಯನ ನಿಜವಾದ ಹುಟ್ಟಿದ ದಿನಾಂಕನ ನೆನ್ಪಿಟ್ಕೊಂಡಿದ್ದಕ್ಕೆ. ಅದರಿಂದಾಗಿ ಅರುಂಧತಿ ಮತ್ತೆ ನಮ್ಮನ್ನು ವಂಚಿಸೋದು ತಪ್ಪಿತು. ಅಲ್ಲ ಅಕ್ಕ, ಆ ಅರುಂಧತಿ ನಮ್ಮ ಮನೆಗೆ ಬಂದ್ಲು ಓಕೆ, ಆದ್ರೆ ಎಲ್ರೂ ಮುಂದೆ ನಿಮ್ಮ ಕಾಲು ಹಿಡ್ಕೊಂಡ್ಲಲ್ಲ, ಅದನ್ನ ನನ್ನ ಕೈ ನಂಬೋಕ್ಕಾಗ್ತಿಲ್ಲ ಅಕ್ಕ. ನನಗೂ ಹಾಗೆ ಅನ್ನಿಸ್ತಿದೆ. ಆದರೆ ಅವಳು ನಮ್ಮ ಮನೆಗೆ ಬಂದಿದ್ದು, ನನ್ನ ಕಾಲಿಗೆ ಬಿದ್ದಿದ್ದು ನಿಜ ತಾನೇ? ಅದಕ್ಕೆ ಅವಳು ಹೇಳಿದ ಕಾರಣ ಸುಳ್ಳು. ಅವಳು ನನ್ನ ಕಾಲಿಗೆ ಬಿದ್ದಿದ್ರ ಹಿಂದೆ ಬೇರೇನೂ ಉದ್ದೇಶ ಇದೆ ಅನ್ನೋದು ನನಗರ್ಥ ಆಗಿದೆ. ನಮ್ಮ ಅರಸನ ಕೋಟೆಗೆ ಕೆಟ್ಟದ್ದು ಮಾಡೋ ಮತ್ಯಾವ ಸಂಚು ಅವಳ ತಲೆಯಲ್ಲಿ ಓಡ್ತಿದೆಯೋ ಅಂತ ಆತಂಕ ಆಗ್ತಿದೆ. ನೀವೇನು ವರಿ ಮಾಡ್ಕೋಬೇಡಿ ಅಮ್ಮ. ಆ ಕಡೆ ಬರೀ ಅರುಂಧತಿ ಮಾತ್ರ ಇರೋದು, ಆದರೆ ನಮ್ಮ ಕಡೆ ಇಡೀ ಅರಸನ ಕೋಟೆನೇ ಇದೆ. ನಮಗೆ ಕೆಟ್ಟದ್ದು ಮಾಡೋರಿಗೆ ಯಾವತ್ತೂ ಉಳಿಗಾಲ ಇಲ್ಲ. ಅಂಥವ್ರಿಗೆ ಒಂದು ಗತಿ ನಾನು ಕಾಣಿಸ್ತೀನಿ. ಅಯ್ಯೋಯ್ಯೋ, ಈ ಲಾಸ್ಟ್ ಮಾತು ಯಾಕೋ ನನಗೇ ಹೇಳ್ದಂಗಿದೆಯಲ್ಲ. ಬೇಗ ಹೇಳ್ತೀಯಾ? ಟೈಮ್ ಆಯಿತು. ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಟೈಮ್ ಇಲ್ಲ ನನ್ನ ಹತ್ರ. ಬೇಗ ಶುರು ಹಚ್ಕೋ. ನಮ್ಮ ಬಗ್ಗೆ ಮೋನಿಕಾ ಹೇಳಿರೋದು ಏನು ಅಂದರೆ,